ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉಪ್ಪು ನೀರಿನಲ್ಲಿ ಸಂರಕ್ಷಿಸಿಟ್ಟ ಮಾವಿನಕಾಯಿಯನ್ನು ಬಳಸಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಉಪ್ಪು ನೀರಿನಲ್ಲಿ ಹಾಕಿಟ್ಟ ಮಾವಿನಕಾಯಿ. ಮಾವಿನಕಾಯಿಯ ಸೀಸನ್ ಇರದೇ ಇದ್ದಾಗ, ಅಂದರೆ ಮಳೆಗಾಲದಲ್ಲಿ ಇದರ ಗೊಜ್ಜನ್ನ ಮಾಡಿ ಸವಿದರೆ ತುಂಬಾ ರುಚಿಯೋ ರುಚಿ. ಇದನ್ನು ಮಾಡಲಿಕ್ಕೆ ಕೇವಲ 5 ನಿಮಿಷ ಸಾಕು. ಇದು ನೀರಲ್ಲೇ ಇದ್ದು ತುಂಬಾ ಮೆದುವಾಗಿರುತ್ತೆ. ಅದನ್ನ ಕೈಯಲ್ಲಿ ಹಿಸುಕಿ ಹದ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಮಾವಿನಕಾಯಿಯನ್ನು ಬಳಸಿದ್ದೀನಿ. 3 ಜನ ಇರೋ ಕುಟುಂಬಕ್ಕೆ 1 ಮಾವಿನಕಾಯಿಯ ಗೊಜ್ಜು ಸಾಕಾಗುತ್ತೆ. 3 ರಿಂದ 4 ಸೀಳಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಹಾಗೆ ಕೈಯಲ್ಲಿ ನುರಿದುಕೊಳ್ಳಿ. ಆಗ ಹಸಿಮೆಣಸಿನಕಾಯಿ ಖಾರ ಬಿಟ್ಕೊಳ್ಳುತ್ತೆ. ಹುಳಿ ಇರದೇ ಇರೋ ಮೊಸರನ್ನ ಒಂದು ಅರ್ಧ ಕಪ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಕೂಡ ಉಪ್ಪನ್ನ ಎಳೆದುಕೊಂಡಿರೋದ್ರಿಂದ ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ತುಂಬ ಜಾಸ್ತಿ ಹುಳಿ ಇದ್ದರೆ ಮೊಸರಿನ ಬದಲಾಗಿ ತೆಂಗಿನ ಹಾಲನ್ನು ಕೂಡ ಸೇರಿಸ್ಕೊಳ್ಬಹುದು. ಇಷ್ಟೇ, ಇಲ್ಲಿಗೆ ಗೊಜ್ಜು ರೆಡಿ ಆಯಿತು. ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆ ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕೆಂಪು ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಸೇರಿಸಿ ಸಾಸಿವೆ ಚಟಪಟ ಅಂದ ಮೇಲೆ ಈ ಒಗ್ಗರಣೆಯನ್ನು ಗೊಜ್ಜಿಗೆ ಸೇರಿಸ್ಕೊಳ್ಳಿ. ಈ ಉಪ್ಪು ನೀರಿನ ಮಾವಿನಕಾಯಿ ಇದ್ದರೆ ಗೊಜ್ಜನ್ನ ಚಟ್ಪಟ್ ಅಂತ ರೆಡಿ ಮಾಡಿ ಬಿಡ್ಬೋದು. ಕುಚ್ಚಲಕ್ಕಿ ಅನ್ನದೊಂದಿಗೆ ಈ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನನಗೆ ಬರೆದು ತಿಳಿಸಿ ಹೇಗೆ ಆಯಿತು ಅಂತ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ.